ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥ ತುಘಲಕ್ ಸಂತತಿಯ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿಯ ಸಂಪೂರ್ಣವಾಗಿ ವರ್ಣನೆಯನ್ನು ಹೇಳಿದ್ದೆ. ಈಗ ತುಘಲಕ್ ಸಂತತಿಯನ್ನು ನೋಡೋಣ. ಈ ದೆಹಲಿ ಸುಲ್ತಾನರ ಮೇಲೆ TET, GPSR, HSTR, PDO, SDA, FDA ಕೇಳ್ತಕ್ಕಂಥ ಕ್ವಶನ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಮೇಲೆ ಇರ್ತಕ್ಕಂಥ ತುಘಲಕ್ ಸಂತತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಘಲಕ್ ಸಂತತಿ ಸಾಮಾನ್ಯ ಶಕ 1320ರಲ್ಲಿ ಘಿಯಾಸುದ್ದೀನ್ ತುಘಲಕ್ ಎಂಬುವನು ತುಘಲಕ್ ಸಂತತಿಯನ್ನು ಸ್ಥಾಪಿಸ್ತಾನೆ. ಹಾಗೆ ಇವನು ನುರಿತ ಸೇನಾನಿಯಾಗಿರ್ತಾನೆ, ರಾಜನೀತಿಜ್ಞ ಮತ್ತು ಸಮರ್ಥ ಆಡಳಿತಗಾರನಾಗಿರ್ತಾನೆ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಹಲವಾರು ನಿರ್ದಯ ಕ್ರಮಗಳನ್ನು ಇವನು ಮುಕ್ತಗೊಳಿಸ್ತಾನೆ. ಹಾಗೆ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಿದವನು ಯಾರಪ್ಪ ಅಂತಂದ್ರೆ ಇವನೇ ಘಿಯಾಸುದ್ದೀನ್ ತುಘಲಕ್ ಆಗಿರ್ತಾನೆ. ಹಾಗೆ ತುಘಲಕ್ ಸಂತತಿಯಲ್ಲಿ ಬರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ಕನ ಬಗ್ಗೆ ನೋಡೋಣ. ಮೊಹಮ್ಮದ್ ಬಿನ್ ತುಘಲಕ್ಕನು ಸಾಮಾನ್ಯ ಶಕ 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಹಾಗೆ ಘಿಯಾಸುದ್ದೀನ್ ತುಘಲಕ್ಕನ ಮಗನಾಗಿರ್ತಕ್ಕಂಥ ರಾಜಕುಮಾರ ಜುನಾಖಾನನನ್ನು ಮೊಹಮ್ಮದ್ ಬಿನ್ ತುಘಲಕ್ ಎಂಬ ಬಿರುದಿನೊಂದಿಗೆ ಸಾಮಾನ್ಯ ಶಕ 1325ರಲ್ಲಿ ಸಿಂಹಾಸನವನ್ನು ಏರ್ತಾನೆ. ಹಾಗೆ ಇವನು ತುಘಲಕ್ ವಂಶದ ಪ್ರಮುಖ ದೊರೆಯಾಗಿರ್ತಾನೆ. ಅವನು ತನ್ನ ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಗಾಗಿ ಹೆಸರುವಾಸಿಯಾಗಿರ್ತಕ್ಕಂಥವನೇ ಇವನೇ ಮೊಹಮ್ಮದ್ ಬಿನ್ ತುಘಲಕ್ಕನಾಗಿರ್ತಾನೆ. ಈಗ ಮೊಹಮ್ಮದ್ ಬಿನ್ ತುಘಲಕ್ಕನ ಸೈನಿಕ ಆಕ್ರಮಣಗಳನ್ನು ನೋಡ್ತಾ ಹೋಗೋಣ. ಮೊಹಮ್ಮದ್ ಬಿನ್ ತುಘಲಕ್ಕನು ಸಾಮಾನ್ಯ ಶಕ 1337ರಲ್ಲಿ ನಗರ್ ಕೋಟೆ ಮೇಲೆ ಯಶಸ್ವಿ ದಾಳಿಯನ್ನು ಮಾಡ್ತಾನೆ. ಹಿಮಾಲಯದ ತಪ್ಪಲಿನ ಖಾರಜಲ್ ಮೇಲೆ ಅವನ ದಾಳಿ ಯಶಸ್ವಿಯಾದರೂ ಅಲ್ಲಿಯೇ ಚಳಿಯಿಂದ ಅವನ ಸೈನ್ಯ ಹೆಚ್ಚಿನ ನಷ್ಟವನ್ನು ಅನುಭವಿಸಿತು. ಅವನು ಕಂಪಿಲಿ ರಾಯ ಮತ್ತು ಹೊಯ್ಸಳರ ವೀರಬಲ್ಲಾಳನ ವಿರುದ್ಧವೂ ದಾಳಿ ಮಾಡ್ತಾನೆ. ಅವನ ಆಳ್ವಿಕೆಯ ಅವಧಿಯಲ್ಲಿ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳ ಅನೇಕ ದಂಗೆಗಳಾಗ್ತವು. ಅವುಗಳನ್ನು ನಿರ್ದಯವಾಗಿ ಸದೆಬಡಿಯಲಾಯಿತು. ಸೈನಿಕ ಆಕ್ರಮಣಗಳನ್ನು ನೋಡಿದ್ವಿ. ಮೊಹಮ್ಮದ್ ಬಿನ್ ತುಘಲಕ್ಕನು ಈಗ ಆಡಳಿತ ಪ್ರಯೋಗಗಳನ್ನು ಹಾಗೆ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬರ್ತಕ್ಕಂಥದ್ದು ದೋಅಬ್ನಲ್ಲಿ ತೆರಿಗೆಗಳ ಹೆಚ್ಚಳ ಅಂತಂದು ಬರ್ತದೆ. ಮೊಹಮ್ಮದ್ ಬಿನ್ ತುಘಲಕ್ಕನು ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದೋಅಬ್ ಪ್ರದೇಶದ ಮೇಲೆ ತೆರಿಗೆಗಳನ್ನು ಹೆಚ್ಚಿಸಲು ನಿರ್ಧಾರವನ್ನು ಮಾಡ್ತಾನೆ. ಇದು ಕಾರ್ಯ ಸಾಧುವಾದ ನಿರ್ಧಾರವಾಗಿದ್ದರೂ ತೆರಿಗೆ ಹೆಚ್ಚಳ ತುಂಬ ಜಾಸ್ತಿಯಾಗಿತ್ತು ಮತ್ತು ಮಳೆಯ ಕೊರತೆಯಿಂದಾಗಿ ರೈತರು ಅಸಂತೃಪ್ತರಾಗಿದ್ದ ಸಮಯದಲ್ಲಿ ಇದನ್ನು ಜಾರಿಗೊಳಿಸ್ತಾನೆ. ರೈತರು ತೆರಿಗೆ ಕೊಡಲು ಸಾಧ್ಯವಾಗದಿದ್ದಲ್ಲಿ ಅವರನ್ನು ನಿರ್ದಯವಾಗಿ ಶಿಕ್ಷಿಸುತ್ತಾನೆ. ಹಾಗೆ ಈ ಕ್ರಮವು ಮೊಹಮ್ಮದ್ ಬಿನ್ ತುಘಲಕ್ಕನ ಜನಪ್ರಿಯತೆಯನ್ನು ಕುಗ್ಗಿಸಿಬಿಡುತ್ತದೆ. ಹಾಗೆ ರಾಜಧಾನಿ ಸಹಿತ ವರ್ಗಾವಣೆಯನ್ನು ಮಾಡ್ತಾನೆ. ರಾಜಧಾನಿ ವರ್ಗಾವಣೆ ಯಾವಾಗ ಮಾಡ್ತಾನಪ್ಪ ಅಂತಂದ್ರೆ ಸಾಮಾನ್ಯ ಶಕ 1327ರಲ್ಲಿ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಮಂಗೋಳರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸುವ ಸಲುವಾಗಿ ಸುಲ್ತಾನನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನು ಮಾಡಿದನು. ಅವನು ದೇವಗಿರಿಯ ಸಮೀಪ ಹೊಸನಗರವನ್ನು ನಿರ್ಮಿಸಿ ಅದನ್ನು ದೌಲತಾಬಾದ್ ಎಂದು ಹೆಸರಿಡ್ತಾನೆ. ಈ ಬದಲಾವಣೆ ಇದ್ದ ಇತರ ಕಾರಣಗಳೆಂದರೆ ದೆಹಲಿಯು ಗಡಿ ಪ್ರದೇಶಕ್ಕೆ ಸಮೀಪವಿದ್ದಿದ್ದು ಮತ್ತು ಹೊಸ ರಾಜಧಾನಿಯು ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದುದು. ಇವನು ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದನು. ಒಂದು ಬೆಕ್ಕು ಮತ್ತು ನಾಯಿಯನ್ನೂ ಬಿಡಲಿಲ್ಲ ಎಂದು ಬರಾನಿ ಎಂಬ ಇತಿಹಾಸಕಾರನು ಸಹಿತ ಹೇಳಿದನು. ರಾಜಧಾನಿ ವರ್ಗಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಾಯಿ ಅಥವಾ ಬೆಕ್ಕನ್ನು ಸಹಿತ ಇವನು ಬಿಡದೆ ರಾಜಧಾನಿಯನ್ನು ವರ್ಗಾವಣೆ ಮೊಹಮ್ಮದ್ ಬಿನ್ ತುಘಲಕ್ಕನು ಮಾಡ್ತಾನೆ. ಹಾಗೆ ಇಬನಿ ಬತೂತ್ ಪ್ರಕಾರ
ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸದ ಒಬ್ಬ ಕುರುಡ ಮತ್ತು ಹೆಡವರನ್ನು ಎಳೆದೊಯ್ಯಲಾಯಿತು. ಈ ಬದಲಾವಣೆಯ ಕಾರಣಗಳು ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ. ದೆಹಲಿಯ ಎಲ್ಲ ಜನತೆಯು ದೌಲತಾಬಾದಿಗೆ 1120 ಕಿಲೋಮೀಟರ್ ಪ್ರಯಾಣ ಮಾಡುವಂತೆ ಆಜ್ಞೆ ಮಾಡಿದನು. ದಟ್ಟ ಕಾಡುಗಳ ಮೂಲಕ ಆಯಾಸಕರ ಪ್ರಯಾಣ, ಭಾರೀ ಮಳೆ, ಕಾಯಿಲೆ, ದರೋಡೆಕೋರರ ದಾಳಿ, ಹಸಿವು ಮುಂತಾದವು ಜನರ ಸಾವು-ನೋವುಗಳಿಗೆ ಕಾರಣವಾದವು. ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಸುಲ್ತಾನನ ಎಲ್ಲ ಜನರಿಗೆ ಮತ್ತೆ ದೆಹಲಿಗೆ ಹಿಂದಿರುಗುವಂತೆ ಆದೇಶಿಸುತ್ತಾನೆ. ಇದರಿಂದ ಮತ್ತಷ್ಟು ಸಾವು-ನೋವುಗಳಾದವು. ಇಡೀ ಪ್ರಕರಣದಿಂದಾಗಿ ಸುಲ್ತಾನನು ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಾನೆ. ಹಾಗೆ ಸಂಕೇತ ನಾಣ್ಯ ಬದಲಾವಣೆಯನ್ನು ಸಹಿತ ಮಾಡ್ತಾನೆ. ಸಾಮಾನ್ಯ ಶಕ 1329ರಿಂದ 1332ರಲ್ಲಿ ಸಂಕೇತ ನಾಣ್ಯಗಳನ್ನು ಸಹಿತ ಬದಲಾವಣೆಗೆ ಮೊಹಮ್ಮದ್ ಬಿನ್ ತುಘಲಕನು ತರ್ತಾನೆ. ಮೊಹಮ್ಮದ್ ಬಿನ್ ತುಘಲಕನು ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಿದನು. ದುಬಾರಿ ಲೋಹಗಳಾಗಿರ್ತಕ್ಕಂಥ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನು ಚಲಾವಣೆ ತರುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ಇದಕ್ಕಾಗಿ ತಾಮ್ರದ ನಾಣ್ಯಗಳನ್ನು ಹೊರಡಿಸಿದನು. ಅವು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮಾನ ಮೌಲ್ಯವನ್ನು ಹೊಂದಿದ್ದವು. ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕಸ್ವಾಮ್ಯವಾಗಿರುವಂತೆ ಮಾಡಲಿಲ್ಲ. ಇದರಿಂದ ಸಾಮ್ರಾಜ್ಯದಲ್ಲಿ ತಾಮ್ರದ ನಕಲಿ ನಾಣ್ಯಗಳ ಪ್ರಭಾವವೇ ಹರಿಯಿತು. ಜನರು ತೆರಿಗೆಗಳನ್ನು ಈ ನಕಲಿ ನಾಣ್ಯಗಳಲ್ಲೇ ಪಾವತಿಸಿದರು. ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡವು. ವ್ಯಾಪಾರ ಅಪಾರ ನಷ್ಟಕ್ಕೀಡಾಯಿತು. ಅದರಿಂದ ಸುಲ್ತಾನನು ತಾನು ತಾಮ್ರ ನಾಣ್ಯಗಳನ್ನು ಹಿಂಪಡೆದು ತಮ್ಮಲ್ಲಿರುವ ತಾಮ್ರ ನಾಣ್ಯಗಳ ಬದಲಾಗಿ ಜನರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳುವಂತೆ ಹೇಳಲಾಯಿತು. ಇದರಿಂದ ರಾಜ್ಯದ ಖಜಾನೆ ಬರಿದಾಯಿತು. ಹೀಗೆ ಸುಲ್ತಾನನ ನಾಣ್ಯ ಸುಧಾರಣೆಯು ಸಂಪೂರ್ಣವಾಗಿ ವಿಫಲಗೊಂಡಿತು. ಅವನ ನಡತೆಯ ಲಕ್ಷಣಗಳು ಮತ್ತು ಸುಧಾರಣೆಗಳು ಹೆಚ್ಚಿನ ಚರ್ಚೆ ಮತ್ತು ವಾದವಿವಾದಗಳಿಗೆ ಗ್ರಾಸವಾಗಿವೆ. ಡಾಕ್ಟರ್ ವಿ.ಎಸ್. ಸ್ಮಿತ್ ಅವರು ಮೊಹಮ್ಮದ್ ಬಿನ್ ತುಘಲಕನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅದು ಏನಂತ ನೋಡೋಣ. ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ ಡಾಕ್ಟರ್ ವಿ.ಎಸ್. ಸ್ಮಿತ್ ಅವರು ಮೊಹಮ್ಮದ್ ಬಿನ್ ತುಘಲಕನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದರಿಂದ ಎಂದು ಅಂತ ಹೇಳಿದ್ದಾನೆ. ಇವನು ಸುಶಿಕ್ಷಿತ ವಿದ್ವಾಂಸ, ಒಳ್ಳೆಯ ವಾಗ್ಮಿ, ಪ್ರತಿಭಾವಂತ ಕಲಾ ಲಿಪಿಕಾರ ಮತ್ತು ಧರ್ಮನಿಷ್ಠ ಮುಸಲ್ಮಾನರಾಗಿರುವುದರಿಂದ ಗಣಿತ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲಿ ಅವನಿಗೆ ಪಾಂಡಿತ್ಯವಿತ್ತು. ಆದರೆ ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಗೆ ಯೋಜನೆ ಸಮರ್ಪಕವಾಗಿರಲಿಲ್ಲ. ಅವುಗಳು ಅವನು ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯಗಳ ಮಿಶ್ರಣ ಎಂಬ ಖ್ಯಾತಿ ನೀಡಿದವು. ಮೊಹಮ್ಮದ್ ಬಿನ್ ತುಘಲಕನು ಸಾಮಾನ್ಯ ಶಕ 1351ರಲ್ಲಿ ಥಟ್ಟಾದ ಸಿಂಧ್ನಲ್ಲಿ ಎಂಬಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕನು ಮರಣವನ್ನು ಹೊಂದುತ್ತಾನೆ. ನಂತರ ಏನಾಗ್ತದಪ್ಪ ಅಂತಂದ್ರೆ ಸರ್ದಾರರು ಫಿರೋಜ್ ಶಾ ತುಘಲಕನನ್ನು ಅವನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಸುಲ್ತಾನನ ಆಳ್ವಿಕೆಗೆ ನಿಧಾನವಾಗಿ ಅವನತಿ ಆರಂಭವಾಯಿತದ. ತುಘಲಕ್ ಸಂತತಿಯ ನಂತರ ಸಯ್ಯದರು ಮತ್ತು ಲೋಧಿಗಳು ಅಧಿಕಾರಕ್ಕೆ ಬರ್ತಾರೆ. ಸಾಮಾನ್ಯ ಶಕ 1526ರ ಮೊದಲ ಪಾನಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಪರಾಭವಗೊಳಿಸಿ ಮೊಘಲರ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾನೆ. ಸಯ್ಯದ್ ಸುಲ್ತಾನರು ಸಾಮಾನ್ಯ ಶಕ 1414ರಿಂದ 1451ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವ್ರು. ಹಾಗೆ ಕಿಜ್ವಾ ಖಾನ್, ಮುಬಾರಕ್ ಶಾ, ಸಯ್ಯದ್ ಮೊಹಮ್ಮದ್ ಶಾ ಮತ್ತು ಅಲ್ಲಾವುದ್ದೀನ್ ಆಲಂ ಶಾ. ಲೋಧಿ ಸುಲ್ತಾನರು ಸಾಮಾನ್ಯ ಶಕ 1451ರಿಂದ 1526ರವರೆಗೆ ಲೋಧಿ ಸುಲ್ತಾನರು ಆಳ್ವಿಕೆಯನ್ನು ಮಾಡ್ತಾರೆ. ಬಹಲಲ್ ಲೋಧಿ,
ನಿಜಾಮ್ ಖಾನ್, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ದೆಹಲಿಯ ಸುಲ್ತಾನರ ಕೊಡುಗೆಗಳಾಗಿರ್ತಕ್ಕಂಥವರು. ಹಾಗೆ ಇವರ ಆಡಳಿತವನ್ನು ನೋಡ್ತಾ ಹೋಗೋಣ. ಆಡಳಿತ: ದೆಹಲಿ ಸುಲ್ತಾನರ ರಾಜ್ಯವು ದೇವ ಪ್ರಭುತ್ವವಾಗಿತ್ತು. ಶರಿಯತ್ ಇಸ್ಲಾಂ ಕಾನೂನು ರಾಜ್ಯದ ನಿಯಮಗಳಾಗಿದ್ದವು. ಉಲೇಮಾ: ಇಸ್ಲಾಂ ವಿದ್ವಾಂಸ ಒಂದು ಸಮಿತಿ. ಉಲೇಮಾ ಅಂತಂದ್ರೆ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿಯಾಗಿರ್ತಕ್ಕಂಥದ್ದು. ರಾಜ್ಯ ಮತ್ತು ಆಡಳಿತವನ್ನು ನಿಯಂತ್ರಿಸುತ್ತಿತ್ತು. ಸುಲ್ತಾನರು ತಮ್ಮ ಖಲೀಫಾ ವಿಶ್ವದ ಇಸ್ಲಾಂ ಮತ್ತು ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥನಾಗಿರ್ತಕ್ಕಂಥವನೇ ಖಲೀಫಾ. ಸಹಾಯಕನಾಗಿರುತ್ತಾನೆ. ನಾಯಿಬರಂತಂದು ಸಹಿತ ಕರೆದುಕೊಂಡರು. ಕೇಂದ್ರ ಸರ್ಕಾರದ ಬಗ್ಗೆ ನೋಡ್ತಾ ಹೋಗೋಣ. ಸುಲ್ತಾನರು ಅಧಿಕಾರದ ಉಗಮ ಕೇಂದ್ರವಾಗಿತ್ತು. ಅವರು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರವನ್ನು ಚಲಾಯಿಸುತ್ತಿದ್ದನು. ಅವನಿಗೆ ಆಗಿಂದಾಗೆ ಉಲೇಮಾ ಮಾರ್ಗದರ್ಶನ ನೀಡುತ್ತಿತ್ತು. ಆದಾಗ್ಯೂ ಅಲ್ಲಾವುದ್ದೀನ್ ಖಿಲ್ಜಿಯು ಉಲೇಮಾವನನ್ನು ರಾಜ್ಯ ವ್ಯವಹಾರಗಳಿಂದ ದೂರವಿಟ್ಟನು. ಹಲವು ಮಂತ್ರಿಗಳ ನೆರವಿನಿಂದ ಸುಲ್ತಾನನು ಆಡಳಿತ ನಡೆಸುತ್ತಿದ್ದನು. ಅವನು ವಿದೇಶಾಂಗ ವ್ಯವಹಾರ, ಕಂದಾಯ, ರಾಜ್ಯಪತ್ರ ವ್ಯವಹಾರ, ಕೃಷಿ, ಮಾರುಕಟ್ಟೆ, ಸೈನ್ಯ, ನ್ಯಾಯಾಡಳಿತ, ಹಣಕಾಸು ಮುಂತಾದ ಇಲಾಖೆಗಳ ಉಸ್ತುವಾರಿಯನ್ನು ಸಹಿತ ಹೊಂದಿದ್ದರು. ಹಾಗೆ ಕೇಂದ್ರದ ಪ್ರಮುಖ ಅಧಿಕಾರಿಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬರ್ತಕ್ಕಂಥವರು ವಜೀರ್ ಅಂತ ಬರ್ತಾರೆ. ಅವರೇ ಪ್ರಧಾನಮಂತ್ರಿ. ಸುಲ್ತಾನನ ನಂತರದ ಸ್ಥಾನವನ್ನು ಹೊಂದಿರತಕ್ಕಂಥವರೇ ಅವರೇ ವಜೀರ್. ಕಂದಾಯ ಮತ್ತು ಹಣಕಾಸು ಉಸ್ತುವಾರಿಯನ್ನು ವಹಿಸಿಕೊಂಡವರೇ ವಜೀರ್ ಅವರು ಆಗಿರ್ತಾರೆ. ಎರಡನೆಯದಾಗಿ ಬರ್ತಕ್ಕಂಥವರು ಅರಿಜ್-ಇ ಮಾಮೆಲಿಕ್ ಅಂತಂದು ಬರ್ತಾರ. ಇವರು ಸೈನ್ಯದ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ. ಮೂರನೇದವರಿಗೆ ಬರ್ತಕ್ಕಂಥವರು ಅಮೀರ್-ಇ ಮಜ್ಲಿಸ್ ಅಂತವರು ಬರ್ತಾರೆ. ಇವರು ರಾಜ್ಯದ ಉತ್ಸವಗಳ ಮತ್ತು ಸಭೆಗಳ ಉಸ್ತುವಾರಿಯನ್ನು ಅಧಿಕಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರೇ ಅವರೇ ಅಮೀರ್-ಇ ಮಜ್ಲಿಸ್ ಅಂತವರು. ನಾಲ್ಕನೇದು ಬರೀದ್-ಇ ಮುಬಾಲಿಕ್ ಅಂತವರು. ಹಾಗೆ ರಾಜ್ಯ ಸಮಾಚಾರಗಳ ಮುಖ್ಯ ಪ್ರತಿನಿಧಿಯಾಗಿರ್ತಕ್ಕಂಥವರು. ಐದನೇದಾಗಿ ಬರ್ತಕ್ಕಂಥವರು ದೈರ್-ಇ ಮುಬಾಲಿಕ್ ಅಂತಂದು ರಾಜನ ಪಥವ್ಯವಹಾರದ ಮುಖ್ಯಸ್ಥನಾಗಿರ್ತಕ್ಕಂಥವನು. ಆರನೇದು ಸದರ್ ಅಂತಂದು ಧಾರ್ಮಿಕ ವಿಷಯಗಳು ಮತ್ತು ದತ್ತಿಗಳ ನಿರ್ವಾಹಕ ಕಾರ್ಯವನ್ನು ವಹಿಸಿಕೊಂಡವರೇ ಸದರ್ ಅವರಾಗಿರ್ತಾರೆ. ಏಳನೇದು ಕಾಜಿ ಉಲ್ ಖಾಜತ್ ಅಂತ ಒಂದು ಬರ್ತಾರ. ಇವರು ಮುಖ್ಯ ನ್ಯಾಯಾಧೀಶರು ಆಗಿರ್ತಕ್ಕಂಥವರು. ಈಗ ಕಂದಾಯ ಆಡಳಿತವನ್ನು ನೋಡೋಣ. ಕಂದಾಯ: ಭೂಕಂದಾಯ, ಯುದ್ಧದ ಲೂಟಿ, ವಾರ್ಷಿಕ ಕಪ್ಪ ಕಾಣಿಕೆ, ಗೃಹ, ನೀರು, ಧಾರ್ಮಿಕ ಮತ್ತು ತೆಲೆಕಂದಾಯ, ಜೇಜಿಯಾ ಮುಂತಾದ ತೆರಿಗೆಗಳು ರಾಜ್ಯಾದಾಯದ ವಿವಿಧ ಮೂಲಗಳಾಗಿದ್ದವು. ಭೂಕಂದಾಯವನ್ನು ನಗದು ಅಥವಾ ಧಾನ್ಯ ರೂಪಗಳಲ್ಲಿ ಪಾವತಿಸಬಹುದಾಗಿತ್ತು. ನ್ಯಾಯಾಂಗ ಪದ್ಧತಿಯನ್ನು ನೋಡ್ತಾ ಹೋಗೋಣ. ನ್ಯಾಯಾಂಗ: ಸುಲ್ತಾನರು ಕಾಜಿ ಉಲ್ ಖಾಜತ್ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥವರು ನೆರವಿನಿಂದ ನ್ಯಾಯಾಡಳಿತ ನಡೆಸುತ್ತಿದ್ದರು. ಮುಖ್ಯ ಕಾಜಿಗೆ ಮುಫ್ತಿ ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರ ನೆರವನ್ನು ನೀಡುತ್ತಿದ್ದರು. ನಗರ ಮತ್ತು ಪಟ್ಟಣಗಳಲ್ಲೂ ಮುಫ್ತಿಗಳ ನೆರವನ್ನು ಪಡೆದ ಕಾಜಿಗಳ ನೇತೃತ್ವದ ನ್ಯಾಯಾಲಯಗಳಿದ್ದವು. ಕಾನೂನು ಮತ್ತು ಸುವ್ಯವಸ್ಥಿತ ನೋಡಿಕೊಳ್ಳಲು ಕೊತ್ವಾಲ್ ಎಂಬ ಪೊಲೀಸ್ ಅಧಿಕಾರಿ ಇದ್ದರು. ಈಗ ಸೈನ್ಯದ ಬಗ್ಗೆ ನೋಡೋಣ. ಸೈನ್ಯ: ಸುಲ್ತಾನರು ಪ್ರಬಲವಾದ ಸೈನ್ಯವನ್ನು ಹೊಂದಿದ್ದರು. ಇದು ಅಶ್ವಪಡೆ, ಕಾಲ್ದಳ ಮತ್ತು ಗಜದಳಗಳನ್ನು ಒಳಗೊಂಡಿತ್ತು. ಸುಲ್ತಾನರ ಆಳ್ವಿಕೆಯು ಮುಖ್ಯವಾಗಿ ಸೈನಿಕ ರಾಜ್ಯವಾಗಿತ್ತು. ಹಾಗೆ ಸುಲ್ತಾನನೇ ಸರ್ವೋನ್ನತ ದಂಡನಾಯಕನಾಗಿದ್ದನು. ಮುಖ್ಯ ನ್ಯಾಯಾಧೀಶ ಮತ್ತು ಖಾಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ನಾಗರಿಕ ಮತ್ತು ಸೈನಿಕ ಸೇವೆಗಳೆರಡನ್ನೂ ನೀಡಬೇಕಿತ್ತು. ದಿವಾನಿ ಅರೀಜ್ ಸೈನ್ಯಾಡಳಿತ ಮತ್ತು ಸಂಘಟನೆಯ ಉಸ್ತುವಾರಿ ಅಧಿಕಾರಿಯಾಗಿದ್ದನು. ಪ್ರಾಂತೀಯ ಆಡಳಿತವನ್ನು ನೋಡ್ತಾ ಹೋಗೋಣ. ಸಾಮ್ರಾಜ್ಯವನ್ನು ಇಕ್ತಾ ಎಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲೇ ಸಮಾಜವನ್ನು ಇಕ್ತಾ ಎಂಬ
ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು. ಪ್ರತಿಯೊಂದು ಪ್ರಾಂತ್ಯವು ನಯೀಬ್ ಸುಲ್ತಾನ್ ಎಂಬ ರಾಜ್ಯಪಾಲನ ಅಧೀನದಲ್ಲಿತ್ತು. ರಾಜ್ಯಪಾಲನು ತನ್ನ ಪ್ರಾಂತ್ಯದಲ್ಲಿ ನಿರಂಕುಶ ಅಧಿಕಾರವನ್ನು ಚಲಾಯಿಸುತ್ತಿದ್ದನು. ಅವನು ತನ್ನ ಪ್ರಾಂತ್ಯದಲ್ಲಿ ಆಡಳಿತ, ಕಂದಾಯ ವಸೂಲಿ ಮಾಡುತ್ತಿದ್ದ, ಕಾನೂನು ಮತ್ತು ಶಾಂತಿ ಪಾಲನೆಯ ಮುಂತಾದ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದನು. ಅವನು ತನ್ನದೇ ಆದ ಸೈನ್ಯವನ್ನು ಹೊಂದಿದ್ದನು. ಕೆಲವು ಸುಲ್ತಾನರಿಗೆ ರಾಜ್ಯಪಾಲರನ್ನು ವರ್ಗಾಯಿಸುವ ಪರಿಪಾಠವಿತ್ತು ಮತ್ತು ಸುಲ್ತಾನರ ವಿರುದ್ಧ ದಂಗೆ ಎದ್ದ ರಾಜ್ಯಪಾಲರನ್ನು ಕಠಿಣವಾಗಿ ಶಿಕ್ಷೆಗೆ ಈಡುಮಾಡಲಾಗುತ್ತಾ ಇತ್ತು. ಪ್ರತಿಯೊಂದು ಪ್ರಾಂತ್ಯವು ಸಿಖ್ ಮತ್ತು ಪರಗಣಗಳನ್ನಾಗಿ ವಿಂಗಡಿಸಲಾಯಿತು. ಸಿಖ್ಖರಾದರು ಮತ್ತು ಅಮೀರ್ಗಳು ಕ್ರಮವಾಗಿ ಅವುಗಳ ಆಡಳಿತ ನೋಡಿಕೊಳ್ಳುತ್ತಿದ್ದರು. ಗ್ರಾಮವು ಆಡಳಿತದ ಪ್ರಾಥಮಿಕ ಘಟಕವಾಗಿತ್ತು. ಅದು ಪರಂಪರಾಗತ ಅಧಿಕಾರಿಗಳಾದ ಚೌಧರಿ, ಪಟ್ಟಾರಿ, ಚೌಕಿದಾರ ಮುಂತಾದವರನ್ನು ಹೊಂದಿತ್ತು. ಹಾಗೆ ಸಾಹಿತ್ಯವನ್ನು ನೋಡ್ತಾ ಹೋಗೋಣ. ಈ ಕಾಲವು ಪರ್ಷಿಯನ್ ಮತ್ತು ದೇಶೀಯ ಭಾಷೆ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾಗಿತ್ತು. ಮಧ್ಯ ಏಷ್ಯಾದ ಪರ್ಷಿಯನ್ ಕವಿಗಳು ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು. ಅಮೀರ್ ಖುಸ್ರೋ ಅತ್ಯಂತ ಪ್ರಮುಖ ಬರಹಗಾರನಾಗಿರ್ತಕ್ಕಂಥವನು. ಇವನು ಭಾರತದ ಗಿನಿ ಅಂತಂದು ಹೆಸರುವಾಸಿಯಾಗಿದ್ದನು. ಖ್ವಾಜಾನ ಉಲ್ ಪುತರ್ ಮತ್ತು ತಾರಿಕ್-ಇ-ಅಲೈ ಅವರ ಗ್ರಂಥಗಳು. ಅಮೀರ್ ಹಸನ್ ದೆಹಲಿಯು ಅಷ್ಟಷಟ್ಪದಿ ಸಾನೆಟ್ 14 ಸಾಲುಗಳ ಪದ್ಯಗಳನ್ನು ರಚಿಸಿದನು. ಮೌಲಾನಾ ಮೊಹಿಯುದ್ದೀನ್ ಉಮಾವಿ ಮತ್ತು ಹಸನ್ ನಿಜಾಮಿ ಕೆಲವು ಪ್ರಮುಖ ಪರ್ಷಿಯನ್ ಬರಹಗಾರರಾಗಿದ್ದರು. ಮುಹಮ್ಮದ್ ಬಿನ್ ತುಘ್ಲಕ್ ಮತ್ತು ಫಿರೋಜ್ ಶಾ ತುಘ್ಲಕ್ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ಗಿಯಾಸುದ್ದೀನ್ ಬರಾನಿ ಮತ್ತು ಇಬ್ನ್ ಬತೂತ ತುಘಲಕ್ ಕಾಲದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು. ಬರಾನಿಯು ಅಪೂರ್ಣಗೊಳಿಸಿದ ತಾರಿಕ್-ಇ-ಫಿರೋಜಶಾಹಿ ಎಂಬ ಗ್ರಂಥವನ್ನು ಶಾಮ್ಸ್-ಇ-ಸಿರಾಜ್ ಆಫೀಫ್ ಪೂರ್ಣಗೊಳಿಸಿದನು. ಭಕ್ತಿ ಚಳುವಳಿಯು ಸ್ಥಳೀಯ ಭಾಷಾ ಸಾಹಿತ್ಯ, ಹಿಂದಿ, ಬಂಗಾಳಿ, ಪಂಜಾಬಿ ಮತ್ತು ಗುಜರಾತಿಗಳ ಬೆಳವಣಿಗೆಗೂ ಅವಕಾಶವನ್ನು ಕಲ್ಪಿಸಲಾಯಿತು. ಚಾಂದ್ ಬರ್ದಾಯಿಯು ಪೃಥ್ವಿರಾಜ್ ರಾಸೊ ಮತ್ತು ಮಲಿಕ್ ಮುಹಮ್ಮದ್ ನೈಸಿಯು ಪದ್ಮಾವತಿ ಎಂಬ ಗ್ರಂಥಗಳನ್ನು ರಚಿಸಿದನು. ಸಂಸ್ಕೃತ ಗ್ರಂಥವನ್ನು ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಲು ಪ್ರೋತ್ಸಾಹವನ್ನು ನೀಡಲಾಯಿತು. ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ. ಭಾರತೀಯ ವಾಸ್ತುಶಿಲ್ಪ ಪರಂಪರೆಯನ್ನು ದೆಹಲಿ ಸುಲ್ತಾನರು ಸಮೃದ್ಧಿಗೊಳಿಸಿದರು. ಇಂಡೋ-ಇಸ್ಲಾಮಿಕ್ ಎಂಬ ಹೊಸ ವಾಸ್ತುಶೈಲಿಯ ಬೆಳವಣಿಗೆಗೆ ಅವರು ಕಾರಣರಾದರು. ಹಿಂದೂ ಮತ್ತು ಇಸ್ಲಾಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಇದು ಪ್ರತಿನಿಧಿಸುತ್ತದೆ. ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರ್ಗಳು, ಬೃಹತ್ ಹೆಬ್ಬಾಗಿಲುಗಳು ಮುಂತಾದವು ಇಂಡೋ-ಇಸ್ಲಾಮಿಕ್ ಸ್ಮಾರಕಗಳ ಪ್ರಮುಖ ಲಕ್ಷಣಗಳಾಗಿರ್ತಕ್ಕಂಥವು. ದೆಹಲಿಯ ಕುವಾತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಅಜ್ಮೀರದ ಅಡೈದೀನ್ ಖಾ ಜೋಪರ್ ಮಸೀದಿಗಳು ಆರಂಭಿಕ ರಚನೆಗಳಾಗಿದ್ದವು. ಕುತುಬಿನ ಆರಂಭಕಾಲದ ಪ್ರಸಿದ್ಧ ಸಾಧನೆಯಾಗಿತ್ತು. ಇದರ ನಿರ್ಮಾಣವು ಕುತುಬುದ್ದೀನ್ ಐಬಕನಿಂದ ಆರಂಭವಾಗಿ ಇಲ್ತಮಿಸ್ನಿಂದ ಪೂರ್ಣಗೊಂಡಿರ್ತಕ್ಕಂಥದ್ದು. ಹೌಜ್-ಇ-ಶಾಮಿ ಮಸೀದಿ ಮತ್ತು ಶಾಮಿ ಈದ್ಗಾಗಳನ್ನು ಇಲ್ತಮಿಶ್ ನಿರ್ಮಿಸಿದನು. ಅವನ ಕಟ್ಟಡಗಳಲ್ಲಿ ಜಾಮಿಯಾ ಮಸೀದಿ ಒಂದು ಬೃಹತ್ ಮತ್ತು ಅತ್ಯಂತ ಸುಂದರವಾಗಿದ್ದವುಗಳಾಗಿವೆ. ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಹಜಾರ ಸಿತಮ್ 1000 ಸ್ತಂಭಗಳ ಅರಮನೆಯನ್ನು, ಅವನು ಸಿರಿಕೋಟೆಯ ಜುಮೈದಾ ಖಾನ್ ಮಸೀದಿ ಮತ್ತು ಅಲೆ ದರ್ವಾಜಗಳನ್ನು ನಿರ್ಮಿಸಿದನು. ತುಘಲಕರು ಪಟ್ಟಣಗಳು ಮತ್ತು ಕೋಟೆಗಳ ನಿರ್ಮಾಣಕ್ಕೆ ಅತೀವ ಆಸಕ್ತಿಯನ್ನು ತೋರಿರ್ತಕ್ಕಂಥರು. ಫಿರೋಜ್ ಶಾ ಪ್ರಸಿದ್ಧ ನಿರ್ಮಾಣಕಾರನಾಗಿರ್ತಕ್ಕಂಥವನು. ಅವನು ಫಿರೋಜಾಬಾದ್, ಫತೇಬಾದ್, ಹಿಸಾರ್ ಮತ್ತು ಜಾನಪುರ್ ಎಂಬ ನಗರಗಳನ್ನು ನಿರ್ಮಿಸಿದನು. ಹೀಗೆ ನಾನು ದೆಹಲಿ ಸುಲ್ತಾನರ ಬಗ್ಗೆ ಪ್ರತಿಯೊಂದನ್ನು ಸವಿವರವಾಗಿ ಹೇಳಿದೆ. ಹಾಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮ್ಮ TET ಆಗಿರಲಿ, GPSTR, HSTR, PDO, SDA, FDA ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ದೆಹಲಿ ಸುಲ್ತಾನರ
ಪಾಠವನ್ನು 3 ಭಾಗಗಳಾಗಿ ನಿಮಗೆ ವಿಡಿಯೋ ಮುಖಾಂತರ ಹೇಳಿದೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.